ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಒಂದು ಸಿನಿಮಾ ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂತಂದರೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದೆಷ್ಟೋ ಸಿನಿಮಾಗಳು ಅಡ್ಡಿಯನ್ನು ದಾಟಿ ಬೆಳ್ಳಿ ತೆರೆ ಮೇಲೆ ಎಂಟ್ರಿ ಆಗುತ್ತೆ. ಆದರೆ ಎಷ್ಟೋ ಚಿತ್ರಗಳು ಸೆಟ್ ಏರಿದಷ್ಟೇ ಬೇಗ ಪ್ಯಾಕಪ್ ಕೂಡ ಆಗಿಬಿಡುತ್ತೆ. ಇನ್ನು ಕೆಲವು ಸಿನಿಮಾಗಳು ಅರ್ಧ ಶೂಟಿಂಗ್ ಮುಗಿಸಿ ಮುಂದಕ್ಕೂ ಹೋಗದೆ ಹಿಂದಕ್ಕೂ ಬರೋಕ್ಕಾಗದೆ ಒದ್ದಾಡ್ತಾ ಇರುತ್ತವೆ. ಅಂಥದ್ದೇ ಒಂದು ಸಿನಿಮಾದ ಶೂಟಿಂಗ್ ಅರ್ಧಕ್ಕೆ ನಿಂತೋಗಿದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟ ಫೇಮಸ್ ಆಗ್ತಿದ್ದಂತಹ ನಟ ತನ್ನ ನಿರ್ದೇಶಕನ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ತಾಂಡವ್ ರಾಮ್ ಈ ನಟನನ್ನು ನೀವು ನೋಡಿರ್ಬೋದು, ಸೀರಿಯಲ್ಗಳಲ್ಲಿ ರೀಲ್ಸ್ಗಳಲ್ಲಿ ನೋಡ್ತಾನೆ ಇರ್ತೀರ. ಖಾಸಗಿ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಭೂಮಿಗೆ ಬಂದ ಭಗವಂತ, ಜೋಡಿ ಹಕ್ಕಿ ಅನ್ನುವಂತಹ ಸೀರಿಯಲ್ ಮೂಲಕ ಮುಗ್ಧ ಮಾತುಗಳನ್ನು ಆಡ್ತಾನೆ ಮನೆ ಮಗನಂತೆ ಮನೆ ಮಾತಾಗಿದ್ದ ಈ ನಟ. ಧಾರಾವಾಹಿಯಲ್ಲಿ ಹೀರೋ ಆಗಿದ್ದವನು, ಆದರೆ ಇವತ್ತು ನಿಜ ಜೀವನದಲ್ಲಿ ಕಳನಟ ಅನ್ನುವಂತಹ ಪಟ್ಟ ಹೊತ್ಕೊಂಡಿದ್ದಾನೆ. ನಟ ತಾಂಡವ್ ತಮ್ಮದೇ ಸಿನಿಮಾ ದೇವನಾಂ ಪ್ರಿಯ ಅನ್ನುವಂತಹ ಸಿನಿಮಾದ ನಿರ್ದೇಶಕ ಹಾಗೂ ಮುಗಿಲ್ಪೇಟೆ ಅಡಚಣೆಗಾಗಿ ಕ್ಷಮಿಸಿ ಅನ್ನುವಂತಹ ಸಿನಿಮಾದ ನಿರ್ದೇಶಕರಾಗಿರೋ ಭರತ್ ನಾವುಂದ ಅನ್ನೋರ ಮೇಲೆ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಿದ್ದಾರೆ. ನವೆಂಬರ್ 18ನೇ ತಾರೀಕು ಬೆಂಗಳೂರಿನ ಚಂದ್ರ ಲೇಔಟ್ನ ಬಸವೇಶ್ವರ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಘಟನೆ ಆದಮೇಲೆ ನಟ ತಾಂಡವ್ರನ್ನ ಚಂದ್ರ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿನಿಮಾ ಅರ್ಧಕ್ಕೆ ನಿಲ್ಲಿಸಿದಂತಹ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ನಟ ತಾಂಡವ್ ಕೋಪದ ಕೈಗೆ ಬುದ್ಧಿ ಕೊಟ್ಟ ಹಾಗೆ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ದೇವನಾಂ ಪ್ರಿಯ ಚಿತ್ರದ ಡೈರೆಕ್ಷನ್ ಬಗ್ಗೆ ಚಿತ್ರತಂಡದವರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ರು. ತಾಂಡವ್ ರಾಮ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವ ದೇವನಾಂ ಪ್ರಿಯ ಚಿತ್ರ ಶುರುವಾಗಿ 2 ವರ್ಷ ಆಗಿದೆ. ಹಾಸನ ಮೂಲದ ಕುಮಾರಸ್ವಾಮಿ ಅನ್ನೋರು ಈ ಸಿನಿಮಾಗೆ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ ಹೇಳಿದ ಸಮಯಕ್ಕೆ ಸಿನಿಮಾ ಡೈರೆಕ್ಷನ್ ಮಾಡದಂತಹ ನಿರ್ದೇಶನ ಮಾಡಿಲ್ಲ ಅಂತ ತಾಂಡವ್ ಆರೋಪ ಮಾಡಿದ್ದಾರೆ. ಸಿನಿಮಾದ ಸ್ಕ್ರಿಪ್ಟ್ ಮಾಡೋದಕ್ಕೆ ಕೊಟ್ಟಿದ್ದಂತಹ 6 ಲಕ್ಷ ರೂಪಾಯಿಯನ್ನು ವಾಪಸ್ ಕೇಳಿದ್ದ. ನಿನ್ನೆ ಬಸವೇಶ್ವರ ಬಡಾವಣೆಯ ನಿರ್ಮಾಪಕರ ಮನೆಯಲ್ಲಿ ಮೀಟಿಂಗ್ ನಡೆಸಲಾಗ್ತಾ ಇತ್ತು. ಈ ವೇಳೆ ಮಾತಿಗೆ ಮಾತು ಬೆಳೆದು ಜಗಳ ಮಾಡಿಕೊಂಡು ಭರತ್ ಮೇಲೆ ತಾಂಡವ್ ಗುಂಡು ಹಾರಿಸಿದ್ದಾರೆ. ನಿರ್ದೇಶಕ ಭರತ್ ಕೊಟ್ಟ ದೂರಿನ ಆಧಾರದ ಮೇಲೆ ಚಂದ್ರ ಲೇಔಟ್ ಸ್ಟೇಷನ್ ಪೊಲೀಸರು ಕೈಯಲ್ಲಿದ್ದ ಗನ್ನನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ನಟ ತಾಂಡವ್ ರಾಮನ್ನ ಬಂಧನ ಮಾಡಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ ನಿರ್ದೇಶಕ ಭರತ್, ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ತಾಂಡವ್ ರಾಮ್ ಗನ್ ತಗೊಂಡು ಬಂದಿದ್ರು, ನನ್ನ ಹಣೆಗೆ ಗನ್ ಇಟ್ಟಿದ್ರು. ಎಡಿಟರ್ ಮಧ್ಯ ಕೈಯಿಂದ ತೆಳೆದಾಗ ಬುಲೆಟ್ ಹಿಂದೆಗಡೆ ಇದ್ದ ಗೋಡೆಗೆ ಬಿತ್ತು ಅಂತ ಘಟನೆ ಬಗ್ಗೆ ಭರತ್ ಹೇಳಿದ್ದಾರೆ. ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅನ್ನುವಂತಹ ಹಾಗೆ ನಟ ತಾಂಡವ್ ರಾಮ್ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ರು. ಸಮಸ್ಯೆಯನ್ನು ಕೂತು ಬಗೆಹರಿಸ್ಕೊಳ್ಬೇಕಾಗಿತ್ತು. ಸಿನಿಮಾದ ಶೂಟಿಂಗ್ ಅರ್ಧ ಮುಗಿದಿದೆ. 106 ಕಲಾವಿದರು, ತಂತ್ರಜ್ಞರು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಈ ಕಿತ್ತಾಟದಿಂದ ಸಿನಿಮಾ ನಿಂತೇ ಹೋದರೆ ಏನು ಗತಿ ಅಂತ ಕೆಲ ಸಿನಿಮಾದವರು ಹೇಳ್ತಾ ಇದ್ದಾರೆ. ಅದಕ್ಕೆ ದೊಡ್ಡವರು ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಅಲ್ವಾ? ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.